ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ ಮಂಜುನಾಥ್. ನಾವು ಹೊರಟಿರೋದು ಇವತ್ತು ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ನೀವು ವಿಡಿಯೋಸ್ಗಳೆಲ್ಲ ನೋಡಿರ್ತೀರಾ, ಹಾಗಾಗಿ ನಾನು ಹೆಚ್ಚೇನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಹೊರಟಿದ್ದೀವಿ ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ. ಇವಾಗ ನಾವು ಒಂದು 2 ಮಿನಿಟ್ಸ್ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. 21 ವಾರ ತುಪ್ಪದ ದೀಪ ಹಂಚೋದಕ್ಕೆ ಹೇಳಿದರು, ಹಾಗಾಗಿ ನಾವು ಇವತ್ತು 18ನೇ ವಾರದ್ದು ತುಪ್ಪದ ದೀಪ ಹಂಚೋದಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಾರ್ನಿಂಗ್ 5ಇಂದನೇ ತುಂಬ ಜನ ಇರ್ತಾರೆ. ಮಾರ್ನಿಂಗ್ ಬಂದ್ರಂತೂ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನವಿಲು ಕೂಗ್ತಿರೋ ಸೌಂಡ್ ಇರ್ಬೋದು, ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಾವಿಲ್ಲಿ. ಹಾಗೆ ಒಳಗಡೆ ಬಂದು ನಾವು ತುಪ್ಪದ ದೀಪಕ್ಕೆ ಟಿಕೆಟ್ ತಗೊಂಡು ನಂತರ ಲೈನಲ್ಲಿ ನಿಂತ್ಕೊಂಡಿದ್ವಿ. ತುಂಬಾ ಜನ ಇದ್ದಾರೆ. ಸೊ ಫೈನಲಿ 1 ಅವರ್ ಆದಮೇಲೆ ನಮಗೆ ತುಪ್ಪದ ದೀಪ ಸಿಕ್ಕಿದೆ. 21 ವಾರಗಳ ಸಂಕಲ್ಪ ಆಗಿರೋದ್ರಿಂದ 21 ತುಪ್ಪದ ದೀಪಗಳನ್ನ ತೆಗೆದುಕೊಂಡಿದ್ದೀನಿ. ರಾಯರಿಗೆ ತುಪ್ಪದ ಆರತಿಯನ್ನು ಮಾಡಿ ಅಲ್ಲೇ ಇರುವಂತಹ ಹೋಮದ ಕುಂಡದ ಸುತ್ತ 8 ಪ್ರದಕ್ಷಿಣೆಗಳನ್ನು ಮಾಡುತ್ತಾ ಹೋಮದ ಕುಂಡಕ್ಕೆ ನಮ್ಮ ತುಪ್ಪದ ದೀಪವನ್ನು ಸಮರ್ಪಣೆ ಮಾಡಿ ನಂತರ ಹೋಮದ ಕುಂಡದ ಹೊರಗಡೆ ಬಂದು ನಮ್ಮ ಸಂಕಲ್ಪ ಆಗಿರುವಂತಹ ಕಾಯಿಯನ್ನು ತೆಗೆದುಕೊಂಡು 30 ಪ್ರದಕ್ಷಿಣೆಗಳನ್ನು ಮಾಡಿ ನಂತರ ನೀವು ನೋಡ್ತಿರ್ಬೋದು, ಇಲ್ಲಿ ಕಾಯಿ ಕಟ್ಟಿರುವಂಥ ಜಾಗವನ್ನು ಈ ಬೃಂದಾವನ ಅಂತ ಹೇಳ್ತಾರೆ. ಈ ಬೃಂದಾವನದ ಸುತ್ತ 16 ಸುತ್ತುಗಳ ಪ್ರದಕ್ಷಿಣೆಗಳನ್ನು ಹಾಕಿ ನಂತರ ನಾವು ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ವಿ. ರಾಯರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಹೀಗೆ ಸದಾಕಾಲ ಇರಲಿ ಅಂತ ಹೇಳ್ತಾ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.